ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ವೀರಶೈವ ಸಮಾಜದ ಸಭೆಯನ್ನು ನಡೆಸಿ ದಾವಣಗೆರೆಯ ಜನತೆಗೆ ಬಹಳಷ್ಟು ಸುಳ್ಳು ಮಾಹಿತಿಯನ್ನು ನೀಡ್ತಾ ಇರ್ತಕ್ಕಂಥದ್ದನ್ನು ಅಖಿಲ ಭಾರತೀಯ ವೀರಶೈವ ಮಹಾಸಭಾ ಅಧ್ಯಕ್ಷರಾಗಿ ಮೊದಲನೇದಾಗಿ ನನ್ನ ದೃಷ್ಟಿಯಲ್ಲಿ ಒಬ್ಬ ರಾಜಕಾರಣಿ ಇರಬಾರ್ದು. ಒಂದು ಪಕ್ಷದ ರಾಜಕಾರಣಿ ಸಚಿವರು ಯಾವುದೇ ಒಂದು ಜಾತಿಯ ಅಧ್ಯಕ್ಷರಾದರೆ ಅದರಿಂದ ಸಮಾಜಕ್ಕೆ ಒಳ್ಳೆಯದು ಮಾಡಲಿಕ್ಕೆ, ವೀರಶೈವರಿಗೆ ನ್ಯಾಯ ಒದಗಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಈಶ್ವರ್ ಖಂಡ್ರೆ ಅವರು ಭಾಳ ಮುಜುಗರದಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಏಕೆಂದರೆ ಏನು ಅಭ್ಯರ್ಥಿ ಸಮರ್ಥರಿದ್ದಾರೆ, ಅವರ ತಂದೆಯ ಒಡೆತನದಲ್ಲಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆ, ಡಿಸ್ಟಿಲರೀಸ್, ಇದರಿಂದ ಇಂಡಸ್ಟ್ರಿಯಲ್ ವೇಸ್ಟ್, ಕೆಮಿಕಲ್ ಆ್ಯಂಡ್ ಬಯಾಲಜಿಕಲ್ ವೇಸ್ಟನ್ನು ಸರಿಯಾದಂಥ ಸಿವೇಜ್ ಎಫ್ಲುಯೆಂಟ್ ಪ್ಲ್ಯಾಂಟ್ಸ್ ಮಾಡದೆ ನೇರವಾಗಿ ತುಂಗಭದ್ರಾ ನದಿಗೆ ಬಿಡ್ತಕ್ಕಂಥ ಇಂಥ ಮನೆತನದ ಅಭ್ಯರ್ಥಿ ಪರವಾಗಿ ತಾವು ಮಾತನಾಡ್ತಿರಲ್ಲ, ತಾವು ಅರಣ್ಯ ಸಚಿವರಾಗಿ ಮತ್ತೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೂಡ ನಿಮ್ಮ ಅಡಿಯಲ್ಲಿದ್ದು ಅವ್ರು ಮಾಡಿರ್ತಕ್ಕಂಥ ಅನ್ಯಾಯ. ದಯವಿಟ್ಟು ಯಾರು ಮಾತಾಡ್ತಿರೋದು? ಅಷ್ಟೇ ಅಲ್ಲ, ಅದರ ಜೊತೆ ಫ್ಲೈ ಆ್ಯಶ್ ಸುಮಾರು 10 ಕಿಲೋಮೀಟರ್ ಸುತ್ತ ಇರ್ತಕ್ಕಂಥ ರೈತರ ಜಮೀನಿನ ಬೆಳೆಗಳ ಮೇಲೆ ಫ್ಲೈ ಆ್ಯಶ್, ಆ ಧೂಳು ಬೀಳ್ತಕ್ಕಂಥದ್ದು. ಇಷ್ಟೊಂದು ಬಡ ರೈತರಿಗೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥ ತಮ್ಮ ಇಲಾಖೆಯಲ್ಲಿ ಬರ್ತಕ್ಕಂಥ ಈ ವಿಚಾರವನ್ನು ಸದನದಲ್ಲಿ ಎದ್ದಂಥ ಸಂದರ್ಭದಲ್ಲಿ ಸುಳ್ಳು ಮಾಹಿತಿಯನ್ನು ಕೊಡ್ತಕ್ಕಂಥ ಈಶ್ವರ್ ಖಂಡ್ರೆ ಅವರೇ, ನನಗೆ ಗೊತ್ತು ನೀವು ಭಾಳ ಮುಜುಗರದಿಂದ ಸಮರ್ಪರವಾಗಿ ಪ್ರಚಾರ ಮಾಡಲಿಕ್ಕೆ ಬಂದಿದ್ದೀರಿ. ನಿಮಗೆ ಮಲ್ಲಿಕಾರ್ಜುನ್ ಅವರ ದುರಾಡಳಿತ, ಅವರ ಕಾರ್ಖಾನೆಯಿಂದ ಆಗ್ತಕ್ಕಂಥ ರೈತರ ಮೇಲೆ, ಕುಡಿಯುವ ನೀರಿನ ಮೇಲೆ ದ್ರೋಹ ಮಾಡ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ಆದರೂ ಕೂಡ ಪಕ್ಷದ ಸಚಿವರಾಗಿ ತಮ್ಮ ಮನಸ್ಸಿಂದಿದ್ರು ತಾವು ಪತ್ರಿಕಾಗೋಷ್ಠಿಯನ್ನು ಮತ್ತೆ ಸಮಾಜದ ಸಭೆಯಲ್ಲಿ ತಾವು ಹೇಳ್ತಾ ಇದ್ದೀರ. ಅದ್ರ ಜೊತೆ ತಾವು ಒಂದು ಮಾತನ್ನು ಹೇಳಿದ್ದೀರ, AVK ಕಾಲೇಜ್ ಸ್ಥಾಪನೆಯನ್ನು ಮಾಡೋದ್ರ ಮೂಲಕ ದಾವಣಗೆರೆಯ ಯುವತಿಯರಿಗೆ ಶಿಕ್ಷಣ ಸಿಗೋ ರೀತಿ ಮಾಡಿದ್ದೀರಿ ಅಂತ. AVK ಅಂದರೆ AV ಕಮಲಮ್ಮ. AV ಕಮಲಮ್ಮನವರು ಅಜ್ಜಂಪುರದ ವೈಶ್ಯ ಸಮಾಜದ ದಾನಿಗಳು. ಇವತ್ತು BRM ಧರ್ಮರತ್ನಾಕರ ಮದ್ದೂರಯ್ಯಪ್ಪನವ್ರ ಕಾಲೇಜು. ದಯವಿಟ್ಟು ಈಶ್ವರ್ ಖಂಡ್ರೆ ಅವರೇ, ಸುಳ್ಳು ಮಾಹಿತಿಯನ್ನು ಕೊಡಬೇಡಿ. ದಾವಣಗೆರೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಇಷ್ಟು ಅಭಿವೃದ್ಧಿ ಆಗಬೇಕಾದ್ರೆ ರಾಜನಹಳ್ಳಿ ಮನೆತನದವರು, ಅಜ್ಜಂಪುರ ಮನೆತನದವರು, ಬಹಳಷ್ಟು ದಾನಿಗಳು ಚಿಟ್ಟೇರಿ ಹಾಸ್ಪಿಟಲ್ ಕಟ್ಟಿಸಿದ್ದು ಚಿಟ್ಟೇರಿ ಮನೆತನದವರ ಕೊಡುಗೆಯಿಂದ. ಆದರೆ ಅದೆಲ್ಲವನ್ನ ನೀವು ಶಾಮನೂರು ಶಿವಶಂಕರಪ್ಪನವ್ರು ಮಾಡಿದರೆ ಅಂತ ಸುಳ್ಳು ಹೇಳ್ತೀರಲ್ಲ.
ಶಾಮನೂರು ಶಿವಶಂಕರಪ್ಪನವರು ನಿಧನವಾದ ಮುನ್ನ ಅಖಿಲ ಭಾರತೀಯ ವೀರಶೈವ ಮಹಾಸಭಾ ಅಧ್ಯಕ್ಷರಾಗಿದ್ದರು. ಅರೆ, ವೀರಶೈವ ಸಮಾಜ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಗೊತ್ತಿರಬೇಕಲ್ಲ ಅವ್ರಿಗೆ. ಇವತ್ತು ಅವರ ಪುತ್ರ ನೂರಾರು ಪ್ರಾಣಿ ಹಿಂಸೆ ಮಾಡಿ ತಮ್ಮ ಜೀನ್ನಲ್ಲಿ, ತಮ್ಮ ಫ್ಯಾಕ್ಟ್ರಿಯಲ್ಲಿ ಕೃಷ್ಣ ಮೃಗ ಅನೇಕ ಕಾಡು ಪ್ರಾಣಿಗಳನ್ನು ಅಲ್ಲಿ ಕಾನೂನು ಬಾಹಿರವಾಗಿ ಇದ್ದಂಥದ್ದನ್ನು ಹಿಡಿದು ಅದರ ಜೊತೆ ವೀರಶೈವ ಪರಂಪರೆಯಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ನಾವು ಸಸ್ಯಾಹಾರಿಗಳು. ಇವತ್ತು ಇಡೀ ಸಮಾಜವನ್ನು ಪ್ರತಿನಿಧಿಸ್ತಕ್ಕಂಥ ಅಧ್ಯಕ್ಷರಾಗಿ ಅವ್ರ ಮನೆಯಲ್ಲಿ ಯಾವತ್ತೂ ಕೂಡ 15% ಸಸ್ಯಾಹಾರಿ ಸೇವಿಸಿಲ್ಲ. ಅದು ನಮ್ಮ ಸಂಸ್ಕೃತಿನ, ಅದನ್ನು ನಾವು ಒಪ್ಕೋಬೇಕಾ? ಅಖಿಲ ಭಾರತೀಯ ವೀರಶೈವ ಮಹಾಸಭಾ ದುಡ್ಡಿದ್ದಂಥ ಕೇವಲ ಕಾಂಗ್ರೆಸ್ ವೀರಶೈವರ ಶ್ರೀಮಂತರ ಪಾಲಾಗಿದೆ. ಅಖಿಲ ಭಾರತೀಯ ವೀರಶೈವ ಮಹಾಸಭಾದಲ್ಲಿ ಜನ ಸಾಮಾನ್ಯ ವೀರಶೈವರು ಯಾರೂ ಅದರಲ್ಲಿಲ್ಲ. ಶ್ರೀಮಂತರು ಅದನ್ನು ಗುತ್ತಿಗೆ ಇಟ್ಕೊಂಡಿರ್ತಕ್ಕಂಥದ್ದು. ಭ್ರಷ್ಟಾಚಾರವನ್ನು ಮಾಡಲಿಕ್ಕೆ, ರಾಜಕೀಯ ಪಕ್ಷಗಳನ್ನು ಎದುರಿಸಿ ಮಂತ್ರಿ ಸ್ಥಾನ ಪಡೀಲಿಕ್ಕೆ ಇವತ್ತು ಅಖಿಲ ಭಾರತೀಯ ವೀರಶೈವ ಮಹಾಸಭಾವನ್ನು ಇವರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ವಿನ ಇವರಿಂದ ಯಾವುದೇ ವೀರಶೈವ ಸಮಾಜಕ್ಕೆ, ಸಾಮಾನ್ಯ ಬಡ ವೀರಶೈವ ಸಮುದಾಯಕ್ಕೆ ಇವರಿಂದ ಏನೂ ಕೂಡ ಕೊಡುಗೆ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ